ಡಿಕೆ ಪರವಾಗಿ ಮಾತಾಡ್ತೀರಿ, ಯಾವಾಗ ತಗೊಳ್ತಾರಂತೆ ನೀವು ಈಗ ಸಿದ್ದರಾಮಯ್ಯ ಕಡೆ ಪರವಾಗಿ ಮಾತಾಡ್ತೀರಿ? ಯಾರ ನಮ್ಗೇನ ಅದು ಯಾರಾದ್ರೇನು ನಮ್ಗೆ ಅದೇನು ಹೇಳ್ತಾರಲ್ಲ ಗಾದೆ ಹೇಳ್ಬೋದಾ, ಎಣವರಕ್ಕೆ ಹಿಂದೆ ಆದ್ರೇನು ಮುಂದೆ ಆದ್ರೇನು, ನಮ್ಗೆ ಎಲ್ಲ ಒಂದೇ. ಯಾರಾದ್ರೂ ಇವರಿಬ್ರಲ್ಲಿ ಯಾರಾದ್ರೂ ಮನೆ ಆಳ ಕೆಲಸ ಮಾಡೋದನ್ನ ಬಿಡಲ್ಲ ಇವರು ಕಾಂಗ್ರೆಸ್ ಅವರು, ಲೂಟಿ ಹೊಡೆಯೋದನ್ನ ಬಿಡಲ್ಲ. ಅದಕ್ಕೆ ಯಾರಾದ್ರೂ ನಮ್ಗೇನು ನಮ್ಮ ಪ್ರಶ್ನೆ ಇಲ್ಲ. ನಮ್ಗೇನು ಅಂದ್ರೆ ಅಭಿವೃದ್ಧಿ ಎಲ್ಲ ಹಾಳಾಗೋಟಿದೆಯಲ್ಲ ಇವ್ರ ಜಗಳದಲ್ಲಿ ಅನ್ನೋದು ಅಷ್ಟೇ. ನಮ್ಗೆ ಡಿ ಕೆ ಆದ್ರೂ ಒಂದೇ, ಸಿದ್ದರಾಮಯ್ಯ ಆದ್ರೂ ಒಂದೇ, ಈ ಪರಮೇಶ್ವರ್ ಆದ್ರೂ ಒಂದೇ. ನಮ್ದೇನು ಸಮಸ್ಯೆಗಳು ಇಲ್ಲ. ಬಿಜೆಪಿಯಲ್ಲಿ ಈ ಕಮಿಟಿಯಲ್ಲಿ ಒಂದಿಷ್ಟು ಜನ ಸೇರಿಸ್ಕೊಳ್ಳಿಲ್ಲ ಅಂತ ಒಂದು ಆರೋಪ ಇದೆ. ಒಳಗೊಳಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇಲ್ಲ ಇಲ್ಲ, ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ವಿಜಯೇಂದ್ರ ಜೊತೆ ಮಾತಾಡಿದ್ದೀನಿ. ನಮ್ಮ ಇಲ್ಲಿ 3 ಜನ ಅಧ್ಯಕ್ಷರು ಕೂಡ ಇವತ್ತು ಮೀಟಿಂಗ್ ಅಲ್ಲಿ ಇದ್ರು. ಉಳಿದಂತ ಎಲ್ಲರನ್ನೂ ಒಂದೇ ಕಮಿಟಿಗೆ ಹಾಕಕ್ಕಾಗಲ್ಲ. ಎಲ್ಲರನ್ನೂ ನಾವು ಹಿಂದೆ ವಿಶ್ವನಾಥ್ ಅವರು ಎಲ್ಲರೂ ಇದ್ರು ಕಮಿಟಿಯಲ್ಲಿ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಎಲ್ಲರನ್ನೂ ಒಟ್ಟಿಗೆ ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಎಲ್ಲರಿಗೂ ಜವಾಬ್ದಾರಿಯನ್ನ ಕೊಡ್ತೀರಿ. ಎಲ್ಲರೂ ಒಟ್ಟಿಗೆ ಚುನಾವಣೆಯನ್ನ ಮಾಡ್ತೀರಿ. 5ಕ್ಕೆ 5 ಕೂಡ ಗೆಲ್ಲೋ ರೀತಿ ಪ್ರಯತ್ನಗಳನ್ನ ನಾವು ಮಾಡಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ. ಡಿಕೆ ಪರವಾಗಿ ಮಾತಾಡ್ತೀರಿ, ಯಾವಾಗ ತಗೊಳ್ತಾರಂತೆ ನೀವು ಈಗ ಸಿದ್ದರಾಮಯ್ಯ ಕಡೆ ಪರವಾಗಿ ಮಾತಾಡ್ತೀರಿ? ಯಾರ ನಮ್ಗೇನ ಅದು ಯಾರಾದ್ರೇನು, ನಮ್ಗೆ ಅದೇನು ಹೇಳ್ತಾರಲ್ಲ ಗಾದೆ ಹೇಳ್ಬೋದಾ, ಎಣವರಕ್ಕೆ ಹಿಂದೆ ಆದ್ರೇನು ಮುಂದೆ ಆದ್ರೇನು, ನಮ್ಗೆ ಎಲ್ಲ ಒಂದೇ. ಯಾರಾದ್ರೂ ಇವರಿಬ್ರಲ್ಲಿ ಯಾರಾದ್ರೂ ಮನೆ ಆಳ ಕೆಲಸ ಮಾಡೋದನ್ನ ಬಿಡಲ್ಲ ಇವರು ಕಾಂಗ್ರೆಸ್ ಅವರು, ಲೂಟಿ ಹೊಡೆಯೋದನ್ನ ಬಿಡಲ್ಲ. ಅದಕ್ಕೆ ಯಾರಾದ್ರೂ ನಮ್ಗೇನು ನಮ್ಮ ಪ್ರಶ್ನೆ ಇಲ್ಲ. ನಮ್ಗೇನು ಅಂದ್ರೆ ಅಭಿವೃದ್ಧಿ ಎಲ್ಲ ಹಾಳಾಗೋಟಿದೆಯಲ್ಲ ಇವ್ರ ಜಗಳದಲ್ಲಿ ಅನ್ನೋದು ಅಷ್ಟೇ. ನಮ್ಗೆ ಡಿ ಕೆ ಆದ್ರೂ ಒಂದೇ, ಸಿದ್ದರಾಮಯ್ಯ ಆದ್ರೂ ಒಂದೇ, ಈ ಪರಮೇಶ್ವರ್ ಆದ್ರೂ ಒಂದೇ. ನಮ್ದೇನು ಸಮಸ್ಯೆಗಳು ಇಲ್ಲ. ಬಿಜೆಪಿಯಲ್ಲಿ ಈ ಕಮಿಟಿಯಲ್ಲಿ ಒಂದಿಷ್ಟು ಜನ ಸೇರಿಸ್ಕೊಳ್ಳಿಲ್ಲ ಅಂತ ಒಂದು ಆರೋಪ ಇದೆ. ಒಳಗೊಳಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇಲ್ಲ ಇಲ್ಲ, ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ವಿಜಯೇಂದ್ರ ಜೊತೆ ಮಾತಾಡಿದ್ದೀನಿ. ನಮ್ಮ ಇಲ್ಲಿ 3 ಜನ ಅಧ್ಯಕ್ಷರು ಕೂಡ ಇವತ್ತು ಮೀಟಿಂಗ್ ಅಲ್ಲಿ ಇದ್ರು. ಉಳಿದಂತ ಎಲ್ಲರನ್ನೂ ಒಂದೇ ಕಮಿಟಿಗೆ ಹಾಕಕ್ಕಾಗಲ್ಲ. ಎಲ್ಲರನ್ನೂ ನಾವು ಹಿಂದೆ ವಿಶ್ವನಾಥ್ ಅವರು ಎಲ್ಲರೂ ಇದ್ರು ಕಮಿಟಿಯಲ್ಲಿ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಎಲ್ಲರನ್ನೂ ಒಟ್ಟಿಗೆ ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಎಲ್ಲರಿಗೂ ಜವಾಬ್ದಾರಿಯನ್ನ ಕೊಡ್ತೀರಿ. ಎಲ್ಲರೂ ಒಟ್ಟಿಗೆ ಚುನಾವಣೆಯನ್ನ ಮಾಡ್ತೀರಿ. 5ಕ್ಕೆ 5 ಕೂಡ ಗೆಲ್ಲೋ ರೀತಿ ಪ್ರಯತ್ನಗಳನ್ನ ನಾವು ಮಾಡಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ.